ಎಸ್, ಹಾಗಿದ್ರೆ ಈ ಕೋಲಾರ ಹಾಲು ಒಕ್ಕೂಟದಲ್ಲಿ ಆದದ್ದು ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ದೀಪಕ್ ಈಗ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಬಹಳ ದೊಡ್ಡ ಆರೋಪ ಕೇಳಿ ಬಂದಿರುತ್ತದೆ, ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ನೋಡ್ತಾ ಇದೀವಿ. ಆದ್ರೆ ಅದು ದಾಖಲೆ ನಿಜವಾಗಿ ಸಮರ್ಪಕವಾದ ದಾಖಲೆ ಅಲ್ಲ, ಅದು ಸುಳ್ಳು ಅಂತಿದ್ದಾರೆ ಅಧ್ಯಕ್ಷರು. ಆದದ್ದು ಏನು? ಹಾಗಿದ್ರೆ ಅವ್ರು ಹೇಳೋ ಪ್ರಕಾರ ಇದು ಯಾವುದೋ ಮೇಡಪ್ಪೆ ಆಗಿದ್ರೆ ಯಾರು ಮಾಡಿದಾರಂತೆ, ಯಾಕೆ ಮಾಡ್ತಾರಂತೆ, ಪ್ರಭಾವಿಗಳ ಹೆಸರನ್ನೆಲ್ಲ ಬರ್ದಿದ್ದಾರೆ ಅಂತಿದ್ದಾರೆ. ಅವ್ರಿಗೇನು ಸಿಗೋದಿದೆ, ಯಾರ ಕೈವಾಡಗೆ ಅನ್ನುವಂತಹ ಆರೋಪ ಅವ್ರು ಮಾಡ್ತಾ ಇರೋದು ಅಂತ? ಪ್ರತಿಮಾ, ಒಂದು ನಾವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂದ್ರೆ, ನೇಮಕಾತಿ ಆಗಬೇಕಾದ್ರೆ 81 ಪೋಸ್ಟ್ಗಳಿಗೆ ಇವರೇ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೂ ಹೆಚ್ಚಾಗಿ ಇಲ್ಲೇ ಪರೀಕ್ಷೆಯನ್ನ ನಡೆಸಲಾಗಿದೆ. ಇಲ್ಲೇ ಲಿಖಿತ ಪರೀಕ್ಷೆ ಆಗಿರ್ಬೋದು, ಮೌಖಿಕ ಪರೀಕ್ಷೆ ಹೋಗಬಹುದು, ಕಂಪ್ಲೀಟ್ ಎಲ್ಲವೂ ಕೂಡ ಈ ಒಂದು ಕೋಚಿಮಲ್ನ ಕಚೇರಿಯಲ್ಲಿ ನಡೆಯುವಾಗ ಆ ಒಂದು ಪಟ್ಟಿಯನ್ನ ಬೇರೆ ಯಾರು ಬಿಡೋದಕ್ಕೆ ಆಗೋದಿಲ್ಲ. ಅದೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳೇ ಅಥವಾ ಅಧಿಕಾರದ ವರ್ಗದವರೇ ಈ ಒಂದು ಪ್ರಕ್ರಿಯೆ ನಡೆಸ್ತಾ ಇರೋದ್ರಿಂದ ಅವರೇ ಈ ಒಂದು ಪಟ್ಟಿಯನ್ನ ಬಿಡಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಂತಿಮ ಪಟ್ಟಿ ಇನ್ನೂ ರೆಡಿ ಆಗಿಲ್ಲ. ಅಧ್ಯಕ್ಷರು ಹೇಳೋ ಪ್ರಕಾರ 1:5 ನಾವು ನೇಮಕಾತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪಟ್ಟಿ ಹೇಗೆ ಬಿಡುಗಡೆ ಆಯ್ತು? ಹಾಗಂದ್ರೆ ಪಟ್ಟಿ ಬಿಡುಗಡೆ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು, ರಮೇಶ್ ಕುಮಾರ್ ಅವರ ಹೆಸರು, ಅಧ್ಯಕ್ಷರು ನಂಜೇಗೌಡರ ಹೆಸರು, ಮತ್ತೆ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅವರ ಹೆಸರು ಸೇರಿದಂತೆ ಎಲ್ಲಾ ಕೋಚಿಮುಲ್ನ ನಿರ್ದೇಶಕರ ಹೆಸರು ಕೂಡ ಇದೆ. ಮತ್ತೆ ಇದರಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ 40 ಕೋಟಿ ರೂಪಾಯಿ ಅಷ್ಟು ವ್ಯವಹಾರ ಆಗಿದೆ ಎನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸುಮಾರು ಅಂದ್ರೆ ಒಂದು ಪೋಸ್ಟ್ಗೆ 40 ಲಕ್ಷದಿಂದ 50 ಲಕ್ಷದವರೆಗೂ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇದ್ರ ನಡುವೆ ಈಗ ಇಲ್ಲಿನ ಕೋಚಿಮುಲ್ನ ನಿರ್ದೇಶಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೊಂದು ಪೋಸ್ಟ್ ಗಳನ್ನ ಕೊಡ್ಲಾಗಿದೆ. ಇದ್ರ ಜೊತೆಗೆ ಮಾಜಿ ಶಾಸಕರು ಸೇರಿದಂತೆ ಪ್ರಭಾವಿ ನಾಯಕರಿಗೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಅವ್ರಿಗೆ ಹೆಚ್ಚಿನ ಪಾಲು ಇದರಲ್ಲಿ ಸಿಗ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ನಂಜೇಗೌಡರನ್ನು ಸಹ ಪ್ರಶ್ನೆ ಮಾಡಿದ್ವಿ. ಯಾವುದೇ ರೀತಿಯಾದಂತಹ ಆ ರೀತಿಯಾಗಿ ನಡೆದಿಲ್ಲ, ತುಂಬಾ ಪಾರದರ್ಶಕವಾಗಿ ನಾವು ನಡೆಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಸಹ ಇಲ್ಲಿಂದ ಯಾವ ರೀತಿಯಾಗಿ ಅದು ಹೊರಗಡೆ ಬಂತು ಅನ್ನುವಂಥದ್ದು ಇಲ್ಲಿರುವಂತ ಪ್ರಶ್ನೆ. ಖಂಡಿತವಾಗ್ಲೂ ಇಲ್ಲಿ ಯಾರೋ ಒಬ್ರು ಕೋಚಿಮುಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರೆ ಒಂದು ಕೆಲಸ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಒಂದು ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪಶು ವೈದ್ಯಾಧಿಕಾರಿ, ಮತ್ತೆ ಒಬ್ರು ಮ್ಯಾನೇಜರ್ ಏನ್ ನೋಡ್ಕೊಂತಾ ಇದ್ದಾರೆ, ಮಾರ್ಕೆಟಿಂಗ್ ಮ್ಯಾನೇಜರ್, ಅವ್ರ ಹೆಸರು ಇಲ್ಲಿ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸದಾಕಾಲ ಅವರು ಎಲ್ಲಾ ರೀತಿಯಾದಂತಹ ಕೋಚಿಮುಲ್ನ ವ್ಯವಹಾರಗಳನ್ನ ಅವರೇ ನೋಡ್ಕೊಳ್ಳೋದ್ರಿಂದ ಅವ್ರದ್ದು ಈ ಒಂದು ಕೈವಾಡ ಇದೆ. ಅಂದ್ರೆ ಅವ್ರನ್ನ ಬಳಸ್ಕೊಂಡು ಈ ಒಂದು ದಂಧೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿಮಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ದೀಪಕ್, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.